ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭವ್ಯ ಭಾರತ. ಈ ವಿಡಿಯೋಲಿ ಶಿವನ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ಜ್ಯೋತಿರ್ಲಿಂಗ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ನೋಡೋಣ ಬನ್ನಿ. ಶಿವಪುರಾಣದ ಪ್ರಕಾರ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲು ಸ್ಥಾಪಿತವಾಗಿದ್ದು ಸೋಮನಾಥ ಜ್ಯೋತಿರ್ಲಿಂಗ. ಈ ದೇವಸ್ಥಾನ ಇರೋದು ಗುಜರಾತ್ನ ಪ್ರಭಾಸ ಕ್ಷೇತ್ರದಲ್ಲಿ. ಪ್ರಭಾಸ ಅಂದರೆ ಹೊಳಪು ಅಂತ ಋಗ್ವೇದ, ಮಹಾಭಾರತ ಮತ್ತು ಭಾಗವತ ಪುರಾಣದಲ್ಲಿ ಪ್ರಭಾಸ ಕ್ಷೇತ್ರದ ಉಲ್ಲೇಖ ಇದೆ. ಪ್ರಜಾಪತಿ ದಕ್ಷ ಬ್ರಹ್ಮನ ಮಗ. ಅವನ 27 ಮಕ್ಕಳನ್ನ ಚಂದ್ರ ಮದುವೆ ಮಾಡ್ಕೊಂಡಿರ್ತಾನೆ. ದಕ್ಷನ 27 ಮಕ್ಕಳು ಅಂದರೆ 27 ನಕ್ಷತ್ರಗಳು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಮುಂತಾದ 27 ನಕ್ಷತ್ರಗಳು. 27 ಪತ್ನಿಯರಲ್ಲಿ ಚಂದ್ರ ರೋಹಿಣಿನ ಮಾತ್ರ ತುಂಬಾ ಪ್ರೀತಿಸ್ತಾ ಇರ್ತಾನೆ. ಬೇರೆ ಯಾರಿಗೂ ಪತ್ನಿಯ ಸ್ಥಾನಮಾನ ಕೊಟ್ಟಿರಲ್ಲ. ಇದರಿಂದ ಅವನ ಬೇರೆ ಪತ್ನಿಯರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ರೋಹಿಣಿನ ಬಿಟ್ಟು ಮಿಕ್ಕಿ ಎಲ್ಲಾ ಪತ್ನಿಯರನ್ನ ಚಂದ್ರ ನಿರ್ಲಕ್ಷಿಸ್ತಾ ಇದ್ದಾನೆ ಅನ್ನೋ ವಿಷಯ ರೇವತಿಯಿಂದ ದಕ್ಷ ಪ್ರಜಾಪತಿಗೆ ತಿಳಿಯತ್ತೆ. ದಕ್ಷ ಚಂದ್ರನ ಹತ್ರ ನನ್ನ 27 ಮಕ್ಕಳನ್ನ ನೀನು ಒಪ್ಪಿ ಮದ್ವೆ ಮಾಡ್ಕೊಂಡಿರೋದ್ರಿಂದ ಎಲ್ಲಾರ್ಗೂ ಸಮಾನವಾದ ಹಕ್ಕು, ಪ್ರೀತಿ, ಸಮ್ಮಾನ ಕೊಡಬೇಕು ಅಂತ ಕೇಳ್ಕೊತಾನೆ. ಚಂದ್ರ ಇದಕ್ಕೆ ಒಪ್ಪದೇ ಇದ್ದಾಗ ದಕ್ಷ ಪ್ರಜಾಪತಿ ಕೋಪದಿಂದ ನೀನು ಕ್ಷಯವಾಗಿ ಹೋಗು ಅಂತ ಚಂದ್ರನಿಗೆ ಶಾಪ ಕೊಡ್ತಾನೆ. ಆಸ್ಥಾನದಲ್ಲಿ ಇದ್ದವರೆಲ್ಲ ಕ್ಷಮಿಸಕ್ಕೆ ಕೇಳ್ಕೊತಾರೆ. ಚಂದ್ರನ ತಂದೆ ತಾಯಿಯಾದ ಅತ್ರಿ ಮುನಿ ಮತ್ತೆ ಅನಸೂಯಾ ದೇವಿನೂ ಬಂದು ಚಂದ್ರನ ಕ್ಷಮಿಸಕ್ಕೆ ಕೇಳ್ಕೊತಾರೆ. ಆದರೆ ದಕ್ಷ ಒಪ್ಕೊಳ್ಳಲ್ಲ. ಚಂದ್ರನಿಗೆ ಶಾಪ ಕೊಟ್ಟಿದ್ದನ್ನು ಕೇಳಿ ಶಿವ ರೌದ್ರ ರೂಪ ತಾಳ್ತಾನೆ. ವಿಷ್ಣು ಪ್ರತ್ಯಕ್ಷ ಆಗಿ ಪ್ರಜಾಪತಿಗೆ ಚಂದ್ರ ಒಂದು ಗ್ರಹ ಆಗಿರೋದ್ರಿಂದ ನೀನು ಕೊಟ್ಟ ಶಾಪದಿಂದ ಬ್ರಹ್ಮಾಂಡದಲ್ಲಿ ಏರುಪೇರಾಗಿದೆ. ಅದರಿಂದ ಚಂದ್ರ ಪೂರ್ತಿ ಕ್ಷಯ ಆಗೋದ್ರೊಳಗೆ ಇನ್ನೊಂದು ಗ್ರಹವನ್ನು ರಚಿಸು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅತ್ರಿ ಮುನಿಗಳ ಆಶ್ರಮದಲ್ಲಿ ಚಂದ್ರ ದಿನೇ ದಿನೇ ಕ್ಷಯವಾಗ್ತಾ ಹೋಗ್ತಾನೆ. ಅಂದರೆ ಚಂದ್ರ ತನ್ನ ಸೌಂದರ್ಯ ಮತ್ತು ಹೊಳಪನ್ನು ಕಳ್ಕೊಂಡು ಚಿಕ್ಕದಾಗ್ತಾ ಹೋಗ್ತಾನೆ. ಅತ್ರಿ ಮುನಿ, ಕಶ್ಯಪ ಮಹರ್ಷಿ ಮತ್ತು ದದೀಚಿಯವರು ಮಾರ್ಕಂಡೇಯ ಮಹರ್ಷಿಗಳ ಹತ್ರ ಬಂದು ಮಹಾಮೃತ್ಯುಂಜಯ ಮಂತ್ರವನ್ನು ಕೊಡಿ ಅಂತ ಕೇಳ್ಕೊತಾರೆ. ಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಮಾರ್ಕಂಡೇಯ ಸಾವನ್ನ ಗೆದ್ದಿರ್ತಾರೆ. ಆದರೆ ಆ ಮಂತ್ರನ ಯಾರಿಗೂ ಉಪದೇಶ ಮಾಡಿರಲ್ಲ. ಪ್ರಜಾಪತಿ ದಕ್ಷ ವಯೋಮ್ ಅನ್ನೋ ಗ್ರಹದ ರಚನೆಯನ್ನು ಆರಂಭಿಸ್ತಾನೆ. ಬ್ರಹ್ಮ ಚಂದ್ರನ ಪ್ರಭಾಸ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸಮುದ್ರ ತಟದಲ್ಲಿ ಶಿವಲಿಂಗ ಮಾಡಿ ಪೂಜೆ ಮಾಡಕ್ಕೆ ಹೇಳ್ತಾನೆ. ಸತೀದೇವಿನೂ ದಕ್ಷನ ಮಗಳೇ, ಆದರೆ ಶಿವನ್ ಜೊತೆ ಇನ್ನೂ ಮದುವೆ ಆಗಿರಲ್ಲ. ದಕ್ಷ ಶಾಪ ಕೊಟ್ಮೇಲೆ ತನ್ನ ಅಕ್ಕಂದ್ರು ದುಃಖ ಪಡ್ತಾ ಇರೋದನ್ನ ನೋಡಕ್ಕಾಗದೆ ಶಿವನನ್ನ ಪ್ರಾರ್ಥಿಸ್ಕೊಳ್ತಾಳೆ. ಆಗ ನಾರದ ಮುನಿಗಳು ಬಂದು ಸತಿನ ಮಾರ್ಕಂಡೇಯನ ಕತೆ ಹೇಳಿ ಮಾರ್ಕಂಡೇಯ ಋಷಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಮಾರ್ಕಂಡೇಯ ಮಹರ್ಷಿಗಳು ಆದಿಶಕ್ತಿಯಾದ ಸತಿಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಉಪದೇಶ ಮಾಡ್ತಾರೆ. ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಚಂದ್ರನ ಸ್ಥಿತಿ ಇನ್ನೂ ಗಂಭೀರವಾಗ್ತಾ ಹೋಗುತ್ತೆ. ಮುಖದವರೆಗೂ ಕ್ಷಯವಾಗಿರ್ತಾನೆ. ಅಷ್ಟರಲ್ಲಿ ಸತಿ ಮಹಾಮೃತ್ಯುಂಜಯ ಮಂತ್ರದೊಂದಿಗೆ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಎಲ್ಲರಿಗೂ ಮೃತ್ಯುಂಜಯ ಮಂತ್ರದ ಮಹತ್ವವನ್ನ ತಿಳಿಸ್ತಾಳೆ. ಅದನ್ನ ಕೇಳಿ ಎಲ್ಲರಿಗೂ ಸಂತೋಷ ಆಗತ್ತೆ. ಎಲ್ಲ ಸೇರಿ ಮರಳಿನಿಂದ ಶಿವಲಿಂಗಗಳನ್ನ ಮಾಡಿ ಅದಕ್ಕೆ ಪೂಜೆ ಮಾಡಿ ಮಹಾಮೃತ್ಯುಂಜಯ ಮಂತ್ರದ ಪಠಣ ಮಾಡ್ತಾರೆ. ಚಂದ್ರನ ಸ್ಥಿತಿ ಇನ್ನೂ ಕ್ಷೀಣಿಸುತ್ತೆ. ದಕ್ಷ ರಚಿಸ್ತಾ ಇರೋ ಗ್ರಹ ಪೂರ್ಣವಾಗೋ ಹಂತಕ್ಕೆ ಬರುತ್ತೆ. ಇನ್ನೇನು ಚಂದ್ರನ ಪ್ರಾಣ ಹೋಗತ್ತೆ ಅನ್ಬೇಕಾದ್ರೆ ಎಲ್ಲರ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಎಲ್ಲರೂ ಚಂದ್ರನನ್ನ ರಕ್ಷಿಸುವಂತ ಕೇಳ್ಕೊಂಡಾಗ ಶಿವ ಚಂದ್ರನನ್ನ ರಕ್ಷಿಸ್ತಾನೆ. ಚಂದ್ರನ ಪ್ರಾಣ ಉಳಿಯುತ್ತೆ. ಚಂದ್ರನ ಪ್ರಾಣ ಉಳಿತಿದ್ದಂಗೆ ದಕ್ಷ ರಚಿಸ್ತಾ ಇದ್ದ ಗ್ರಹ ಧ್ವಂಸ ಆಗತ್ತೆ. ಚಂದ್ರ ಶಿವನ ಕ್ಷಮೆ ಕೇಳ್ತಾನೆ. ಶಿವ, ನೀನು ಮಾಡಿರೋದು ದೊಡ್ಡ ಅಪರಾಧ. ಆದ್ರಿಂದ ದಕ್ಷ ಕೊಟ್ಟಿರೋ ಶಾಪದಿಂದ ಮುಕ್ತನನ್ನಾಗಿ ಮಾಡೋಕ್ಕಾಗಲ್ಲ. ಆದ್ರೆ ನನ್ನ ಶಿರದ ಮೇಲೆ ಧರಿಸ್ಕೊಂಡು ಅಭಯದಾನ ಕೊಡಬಲ್ಲೆ ಅಂತ ಹೇಳ್ತಾನೆ. ಚಂದ್ರ ತನ್ನ ತಪ್ಪನ್ನ ಒಪ್ಕೊಂಡು ಇನ್ನು ಮುಂದೆ ಎಲ್ಲಾ ಪತ್ನಿಯರಿಗೂ ಸಮಾನವಾದ ಹಕ್ಕು, ಪ್ರೀತಿನ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ತಾನೆ. ಎಲ್ಲ ಋಷಿ ಮುನಿಗಳು ಚಂದ್ರನನ್ನ ಧರಿಸ್ಕೊಳ್ಳೋಕ್ಕೆ ಮೊದಲು ಅಭಿಷೇಕ, ಪೂಜೆ ಮಾಡೋ ಅವಕಾಶ ಕೊಡಿ ಅಂತ ಶಿವನನ್ನ ಕೇಳ್ಕೊತಾರೆ. ಶಿವ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ. ಎಲ್ಲ ಸೇರಿ ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ನಂತರ ಶಿವ ಚಂದ್ರನನ್ನ ತನ್ನ ಶಿರದ ಮೇಲೆ ಧರಿಸಿಕೊಂಡು ದಕ್ಷನ ಶಾಪದಿಂದ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಕ್ಷಯವಾಗ್ತೀಯಾ, ನನ್ನ ಅಭಯದಾನದಿಂದ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ವೃದ್ಧಿಸ್ತೀಯಾ, ಇದು ನಿರಂತರ ಪ್ರತಿ ತಿಂಗಳು ಸೃಷ್ಟಿಯ ಕಡೆವರೆಗೂ ನಡೀತಾ ಇರತ್ತೆ ಅಂತ ಹೇಳ್ತಾನೆ.
ಎಲ್ಲ ಋಷಿಮುನಿಗಳ ಕೋರಿಕೆಯಂತೆ ಶಿವ ತನ್ನ ಜ್ಯೋತಿರ್ಲಿಂಗವನ್ನು ಕೊಡ್ತಾನೆ. ಅದನ್ನು ಸ್ವಯಂ ಚಂದ್ರನೇ ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾನೆ. ಚಂದ್ರನ ಇನ್ನೊಂದು ಹೆಸರು ಸೋಮ ಆಗಿರೋದ್ರಿಂದ ಬ್ರಹ್ಮ ಇನ್ಮೇಲಿಂದ ಈ ಕ್ಷೇತ್ರ ಸೋಮನಾಥ ತೀರ್ಥದ ಹೆಸರಿಂದ ಪ್ರಸಿದ್ಧಿ ಪಡೆಯುತ್ತೆ. ಇಲ್ಲಿಗೆ ಯಾರು ಬರ್ತಾರೋ ಅವರು ಎಲ್ಲ ಬಾಧೆಯಿಂದ ಮತ್ತು ಎಲ್ಲ ಪ್ರಕಾರದ ದೋಷದಿಂದ ಮುಕ್ತರಾಗ್ತಾರೆ ಅಂತ ವರ ಕೊಡ್ತಾನೆ. ಅಂದಿನಿಂದ ಇಲ್ಲಿ ಶಿವನನ್ನು ಸೋಮನಾಥನಾಗಿ ಪೂಜಿಸ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. See you in next video. Till then, take care.